ವೈದ್ಯರಾಗೋದು ಅದೆಷ್ಟೋ ಮಂದಿಯ ಕನಸು. ಆದರೆ ಕೆಲ ಬಡ ಮಕ್ಕಳಿಗೆ ಹಣ ಇಲ್ಲದೆ ವೈದ್ಯರಾಗುವ ಕನಸನ್ನ ನನಸು ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗಿಲ್ಲ. ಹೀಗಾಗಿ ಅಂತಹ ವಿದ್ಯಾರ್ಥಿಗಳಿಗೆ ವಿದೇಶಗಳಲ್ಲಿ MBBS ಶಿಕ್ಷಣ ಮಾಡುವುದಕ್ಕೆ ಡಾಕ್ಟರ್ ಓವರ್ಸೀಸ್ ಸಂಸ್ಥೆ ಸ್ಕಾಲರ್ಶಿಪ್ ಅನ್ನ ನೀಡಿ ಉತ್ತೇಜಿಸ್ತಾ ಇದೆ. ಅದರಂತೆ ಆನೇಕಲ್ ತಾಲೂಕಿನ ಚಂದಾಪುರದ RK ಗಾರ್ಡೇನಿಯಾ ಸಭಾಂಗಣದಲ್ಲಿ ಅನ್ಯ ದೇಶಗಳಿಗೆ MBBS ಶಿಕ್ಷಣ ಮಾಡುವುದಕ್ಕೆ ಹೊರಟಿರುವಂತಹ ಮಕ್ಕಳಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಉದ್ಘಾಟನೆಯನ್ನ ಆನೇಕಲ್ ಶಾಸಕ ಶಿವಣ್ಣ, ಡೆಲ್ಲಿ ನ್ಯಾಷನಲ್ ಮೆಡಿಕಲ್ ಕಮಿಷನ್ನ ಡಾಕ್ಟರ್ B ಪ್ರಸನ್ನ ರಾಜ್, ಪದ್ಮಶ್ರೀ ಪುರಸ್ಕೃತ ವಿಜಯಲಕ್ಷ್ಮಿ ದೇಶಮನೆ ನೆರವೇರಿಸಿದರು. ಡಾಕ್ಟರ್ ಓವರ್ಸೀಸ್ ಸಂಸ್ಥೆ ಸಂಸ್ಥಾಪಕರಾದ ಹರಿ ನರೇಂದ್ರ ಹಾಗೂ CEO ಭಾಗ್ಯಶ್ರೀ ಕಾರ್ಯಕ್ರಮದ ಆಯೋಜನೆಯನ್ನು ಮಾಡಿದರು. ಇನ್ನು ಪ್ರತಿ ಬಾರಿಯಂತೆ ಈ ಬಾರಿಯೂ ಕೂಡ ಡಾಕ್ಟರ್ ಓವರ್ಸೀಸ್ ಸಂಸ್ಥೆ ವತಿಯಿಂದ ಆಯೋಜಿಸಿದ್ದ ಸ್ಪರ್ಧೆಯಲ್ಲಿ 16 ಮಂದಿ ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ ಅನ್ನು ಪಡೆದು ವಿದೇಶಕ್ಕೆ MBBS ಮಾಡುವುದಕ್ಕೆ ಹೊರಟಿದ್ದಾರೆ. ಅಲ್ಲದೆ ಸ್ಪರ್ಧೆಯಲ್ಲಿ ಮೊದಲ 3 ಸ್ಥಾನ ಪಡೆದ ವಿದ್ಯಾರ್ಥಿಗಳಿಗೆ ತಲಾ 5 ಲಕ್ಷ, 3 ಲಕ್ಷ ಹಾಗೂ 2 ಲಕ್ಷ ಪ್ರೋತ್ಸಾಹ ಧನವನ್ನ ನೀಡಿ ಬೀಳ್ಕೊಡುಗೆಯನ್ನ ನೀಡಲಾಯಿತು. ಜೋರಾದ ಚಪ್ಪಾಳೆ ಕರೆದಾಡಿನ ಕೀರ್ತನೆ ಬರಲಿ. Can we have light music please? ಇದೇನಂತ ಹೇಳಿದ್ರೆ ವಿದೇಶಕ್ಕೆ MBBS ಮಾಡುವಂತ ಹುಡುಗರು ನಮ್ಮ ಕಡೆಯಿಂದ ಹೋಗ್ತಾ ಇದ್ದಾರೆ. ಸೊ ಈ ಮಕ್ಕಳಿಗೆ ಒಂದು ಪ್ರೀ ಡಿಪಾರ್ಚರ್ ಮತ್ತೆ ಸ್ಕಾಲರ್ಶಿಪ್ ಸೆರೆಮನಿ ಅಂತ ಮಾಡ್ತಾ ಇದೀವಿ. ಇಲ್ಲಿ ಮಕ್ಕಳು 98% ಎಲ್ಲ ತೆಗೆದಿರ್ತಾರೆ. ನೀಟಲ್ಲಿ ಅವ್ರಿಗೆ ಒಳ್ಳೆಯ ಮಾರ್ಕ್ಸ್ ತೆಗೆದ್ರು ಇಲ್ಲಿ ಗೌರ್ಮೆಂಟ್ ಸೀಟ್ ಸಿಕ್ಕಿರೋದಿಲ್ಲ. ಸೊ ಇಂಥ ಮಕ್ಕಳು ನಿರಾಸೆ ಆಗಿರ್ತಾರೆ. ಆದ್ರಿಂದ ಈ ದಿನ ನಿಮ್ಗೆ ಈ ಮಕ್ಕಳಿಗೆ ನಮ್ಮಲ್ಲಿ ಒಂದು ಸ್ಕಾಲರ್ಶಿಪ್ಸ್ ಎಕ್ಸಾಮಿನೇಷನ್ಸ್ ಕಂಡಕ್ಟ್ ಮಾಡ್ತಾ ಇದೀವಿ. ಈ ಸ್ಕಾಲರ್ಶಿಪ್ಸ್ ಎಕ್ಸಾಮಿನೇಷನ್ಸ್ ಅಲ್ಲಿ ಟಾಪ್ ಬಂದಿರೋ ಮಕ್ಕಳಿಗೆ ನಾವು ಸ್ಕಾಲರ್ಶಿಪ್ಸ್ ಅಮೌಂಟ್ ಕೊಡ್ತಾ ಇದೀವಿ. ಅವ್ರಿಗೆ ಫಸ್ಟ್ ಬಂದಿರೋ ಅಂತ ಹುಡುಗರಿಗೆ 5 ಲಕ್ಷ, ಸೆಕೆಂಡ್ ಬಂದಿರೋ ಅಂತ ಮಕ್ಕಳಿಗೆ 3 ಲಕ್ಷ, ಥರ್ಡ್ ಬಂದಿರೋ ಅಂತ ಮಕ್ಕಳಿಗೆ 2 ಲಕ್ಷ ಅಂತ ಕೊಡ್ತಾ ಇದೀವಿ. ಇದು ಅವರ ಅಕಾಡೆಮಿಕ್ಸ್ಗೆ ಯೂಟಿಲೈಸ್ ಮಾಡ್ಕೊಬಹುದು. ಈ ದಿನ ಈ ಪ್ರೋಗ್ರಾಮ್ಗೆ ನಮ್ಗೆ ಮುಖ್ಯ ಅತಿಥಿಗಳಾದವರು ನಮ್ಮ MLA ಶಿವಣ್ಣ ಅವರು ಬರ್ತಾ ಇದ್ದಾರೆ, ಹಾಗೂ ಡಾಕ್ಟರ್ B ಪ್ರಸನ್ನ ರಾಜ್ ಅಂತ. ಸೊ ಇವ್ರು ಬಂದ್ಬಿಟ್ಟು ಡೆಲ್ಲಿ ನ್ಯಾಷನಲ್ ಮೆಡಿಕಲ್ ಕಮಿಷನ್ ಇಂದ ಬಂದಿದ್ದಾರೆ. ಅದಾದ್ಮೇಲೆ ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮನೆ ಮೇಡಮ್ ಅಂತ, ಅವರು ಪದ್ಮಶ್ರೀ ಅವಾರ್ಡ್ ಬಂದಿದೆ ಅವ್ರಿಗೆ. ಸೊ ಇಂತ ಮಹಾನ್ ವ್ಯಕ್ತಿ. ಸೊ ಇದು ಪ್ರೀ ಡಿಪಾರ್ಚರ್ ಸೆರೆಮನಿ ಅಂತ ನಾವು 60 ಮೆಂಬರ್ಸ್ ನ ಕಳಿಸ್ತಾ ಇದ್ದೀವಿ ಅಬ್ರಾಡ್ಗೆ. ಸೊ ಎಲ್ಲರೂ MBBS ಮಾಡೋಕೆ ಅಬ್ರಾಡ್ ಹೋಗ್ತಾ ಇದ್ದಾರೆ. ಖುಷಿ ವಿಷಯ, ಯಾಕಂದ್ರೆ ಅವ್ರಿಗೆ ಸೀಟ್ ಸಿಕ್ಕಿಲ್ಲ ನೀಟ್ ಸ್ಕೋರ್ ಆದ್ರೂ ಕೂಡ. ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಥಿಂಗ್ ಅಂದ್ರೆ ಸ್ಕಾಲರ್ಶಿಪ್ ಸಿಗ್ತಾ ಇದೆ ಮಕ್ಕಳಿಗೆ. ಸೊ ಎಲ್ಲರೂ ಖುಷಿಯಾಗಿದ್ದಾರೆ. ಹೌದೌದು, ಖಂಡಿತ ಆಗುತ್ತೆ. ಯಾಕಂದ್ರೆ ನೀಟಲ್ಲಿ ಸ್ಕೋರ್ ಮಾಡಿ ಅಂದ್ರೆ ಎಲಿಜಿಬಲ್ ಬಂದಿರ್ತಾರೆ, ಬಟ್ ಜನರಲ್ ಸೀಟ್ ತಗೊಳಕ್ ಆಗಲ್ಲ ಇಲ್ಲಿ ತುಂಬಾ ಜನರಿಗೆ, ತುಂಬಾ ಮಕ್ಕಳಿಗೆ. ಸೊ ಅಂತವ್ರಿಗೆಲ್ಲ ತುಂಬಾನೇ ಹೆಲ್ಪ್ ಆಗುತ್ತೆ ಇದು. ಯಾಕಂದ್ರೆ ಅಲ್ಲಿ ಕೂಡ ಗೌರ್ಮೆಂಟ್ ಯೂನಿವರ್ಸಿಟೀಸ್ ಇರುತ್ತೆ. ಇಲ್ಲಿ ನಾವು 6 ವರ್ಷ ರೆಸ್ಪಾನ್ಸಿಬಿಲಿಟಿ ಕೂಡ ಮಕ್ಕಳದು ತಗೊಳ್ತೀವಿ. ಸೊ ಅವ್ರಿಗೆ ಏನೇ ಪ್ರಾಬ್ಲಮ್ ಇದ್ರೂ ನಮ್ಮ ಹತ್ರ ಶೇರ್ ಮಾಡ್ಕೋಬಹುದು. ಇಲ್ಲಿ ಡಾಕ್ಯುಮೆಂಟೇಶನ್ಸ್ ಎಲ್ಲ ನಾವು ಕೇರ್ ತಗೊಳ್ತೀವಿ. ಬಟ್ ಅಲ್ಲಿ ಎಜುಕೇಶನ್ ಬಂದ್ಬಿಟ್ಟು ಇಲ್ಲಿಗಿನ ಚೆನ್ನಾಗಿದೆ ಅಂತ ಹೇಳ್ಬೋದು. ಇವತ್ತಿನ ಈವೆಂಟ್ ಏನಕ್ಕೆ, ಯಾವ ವಿಚಾರ ಮಾಡ್ತಿರೋದು? ಇದು ಮಕ್ಕಳನ್ನ ಸೆಂಡ್ ಮಾಡಕ್ಕೆ ಪ್ರೀ ಡಿಪಾರ್ಚರ್ ಸೆರೆಮನಿ ಅಂತ ಮಾಡ್ತಾ ಇದ್ದೀವಿ. ಸೊ ಹಂಗೆ ಮಕ್ಕಳಿಗೆ ನೀಟ್ ಅಲ್ಲಿ ಅವ್ರು ಸ್ಕೋರ್ ಮಾಡಿದ್ರು ಅವ್ರು ಸಿಕ್ಕಿಲ್ಲ. ಸೊ ನಾವೊಂದು ಟೆಸ್ಟ್ ಕಂಡಕ್ಟ್ ಮಾಡಿದ್ವಿ ಅವ್ರಿಗೆ ನೀಟ್ ತರನೇ. ಸೊ ಅದರಲ್ಲಿ ಯಾರು ಚೆನ್ನಾಗಿ ಸ್ಕೋರ್ ಮಾಡಿದಾರೋ ಅವ್ರಿಗೆಲ್ಲ ನಾವು ಸ್ಕಾಲರ್ಶಿಪ್ ಅನೌನ್ಸ್ ಮಾಡ್ತಾ ಇದ್ದೀವಿ.